ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 104ರಲ್ಲಿ ಇರುವಂತಹ ನಿರ್ಧಾರಕ 9 ಕಲಿಯೋಣ. ಅದರ ಜೊತೆಗೆ ವಜ್ರಾಕೃತಿ ಅಂದ್ರೆ ಏನು ಅಂತ ಕೂಡ ಅರ್ಥ ಮಾಡಿಕೊಳ್ಳುವ. ಸಮಾನ ಪಾರ್ಶ್ವ ಬಾಹುಗಳನ್ನ ಹೊಂದಿರುವಂತ ಚತುರ್ಭುಜಗಳು ಅಂತ ಹೇಳಿ ಇಲ್ಲಿ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಚಿತ್ರವನ್ನ ಕಾಣಬಹುದು. ಎ ಬಿ ಎನ್ನುವಂತ ಗೆರೆ ಇದೆ. ಹಾಗೆ ಎಡಿಯ ಮೇಲೆ 50 ಡಿಗ್ರಿ ಇರುವಂತ ಕೋನವನ್ನ ರಚಿಸಿದ್ದಾರೆ. ಈಗ ನಾವು ಇಲ್ಲಿ ಬಿ ಮತ್ತು ಡಿ ಇಂದ ಎ ಬಿಗೆ ಸಮವಾದ ಅಂತರವಿರುವ ಸಿ ಬಿಂದುವನ್ನ ಗುರುತಿಸಿ ಇದನ್ನು ಮಾಡಲು ಕೈವಾರವನ್ನ ಬಳಸಿ ಎ ಬಿಯನ್ನ ಅಳೆಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಈ ಚಿತ್ರವನ್ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿಂದ ಒಂದು ಸೇಮ್ ಅಳತೆ ಎ ಬಿಯ ಸೇಮ್ ಅಳತೆಯ ಗೆರೆಯನ್ನ ಎಳೆದು ಅದೇ ರೀತಿ ಇಲ್ಲಿ ಕೂಡ ಎಡಿಯ ಸೇಮ್ ಎಳೆತೆಯ ಗೆರೆಯನ್ನು ಎಳೆದಾಗ ಅದು ಎರಡೂ ಕೂಡ ಜೋಡಿಸುವ ಬಿಂದು ಏನಿದೆ ಅದನ್ನ ಸಿ ಅಂತ ಗುರುತಿಸಿದಾಗ ನಿಮ್ಗೆ ಇಲ್ಲಿ ಒಂದು ಆಕೃತಿ ಸಿಗ್ತಾ ಇದೆ. ಈ ಆಕೃತಿಯನ್ನ ನಾವು ವಜ್ರಾಕೃತಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಇದರಲ್ಲಿ ಇರುವಂತ ಎಲ್ಲಾ ಬಾಹುಗಳು ಒಂದೇ ರೀತಿಯ ಉದ್ದವನ್ನ ಹೊಂದಿರ್ತದೆ. ಈಗ ನಾವು ಹಿಂದೆ ಕಲ್ತಿರುವಂತ ಚೌಕ ಆಕೃತಿಯನ್ನು ತೆಗೆದುಕೊಂಡ್ರೆ ಚೌಕದ ಎಲ್ಲಾ ಬಾಹುಗಳು ಒಂದೇ ರೀತಿಯ ಅಳತೆಯನ್ನು ಹೊಂದಿರ್ತದೆ. ಆದ್ರೆ ಚೌಕ ಮತ್ತೆ ವಜ್ರಾಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಗುಣಲಕ್ಷಣ ಇದೆ. ಚೌಕವನ್ನ ನೀವು ತೆಗೆದುಕೊಂಡ್ರೆ ಅದರ ಕೋನ ಏನಾಗಿರ್ತದೆ, ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಆದ್ರೆ ವಜ್ರಾಕೃತಿಯ ಕೋನ 90 ಡಿಗ್ರಿ ಆಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ನಾವು ಇಲ್ಲಿ ಚೌಕದ ಒಂದು ಗುಣ ಏನಂದ್ರೆ ಚೌಕದ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ಅದೇ ರೀತಿ ವಜ್ರಾಕೃತಿಯ ಎಲ್ಲಾ ಬಾಹುಗಳು ಕೂಡ ಸಮವಾಗಿರ್ತದೆ. ಸೊ ಈ ರೀತಿ ಇರುವಂತ ಆಕೃತಿಯನ್ನ ನಾವು ವಜ್ರಾಕೃತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ನಿರ್ಧಾರಕ 9ರಲ್ಲಿ ನಾವು ವಜ್ರಾಕೃತಿಯ ಕೋನಗಳ ಬಗ್ಗೆ ಕಲಿಲಿಕ್ಕಿದ್ದೇವೆ. ಅಂದ್ರೆ ವಜ್ರಾಕೃತಿಯಲ್ಲಿರುವಂತಹ ಕೋನಗಳು ಯಾವ ರೀತಿಯಲ್ಲಿ ಇರ್ತದೆ, ಅವುಗಳು ಅಭಿಮುಖ ಕೋನಗಳು ಸಮವಾಗಿರ್ತವ, ಎಲ್ಲಾ ಕೋನಗಳು ಸಮವಾಗಿರ್ತವ, ಅಥವಾ ಅವು ಯಾವ ರೀತಿಯ ಕೋನಗಳು, ಇದೆಲ್ಲವನ್ನ ನಾವು ನಿರ್ಧಾರಕ 9ರಲ್ಲಿ ಕಲಿಲಿಕ್ಕಿದ್ದೇವೆ. ಸೊ ಇಲ್ಲಿ ನಿರ್ಧಾರಕ 9ರಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚತುರ್ಭುಜವನ್ನ ಕೊಟ್ಟಿದ್ದಾರೆ. GAME ಇದೊಂದು ವಜ್ರಾಕೃತಿಯಾಗಿದೆ. ನೀವಿಲ್ಲಿ ಕಾಣಬಹುದು. ಇಲ್ಲಿ ಗೆರೆಗಳನ್ನ ಹಾಕಿದ್ದಾರೆ ಈ ರೀತಿಯಲ್ಲಿ. ಇದರ ಅರ್ಥ ಏನು, 4 ಬಾಹುಗಳು ಇಲ್ಲಿ ಸಮವಾಗಿದೆ. ಹಾಗೆ ಇದು ಚೌಕವಲ್ಲ. ಚೌಕ ಅಂತ ಹೇಳಿದ್ರೆ ಲಂಬವಾಗಿರ್ತದೆ. ಇಲ್ಲಿ ಲಂಬವಾಗಿ ಇಲ್ಲ, ಕೋನ 90 ಡಿಗ್ರಿ ಇಲ್ಲ. ಹಾಗಾಗಿ ನಾವಿದನ್ನ ವಜ್ರಾಕೃತಿ ಅಂತ ಹೇಳ್ಬೋದು. ಸೊ ಈ ವಜ್ರಾಕೃತಿಯಲ್ಲಿ ನೀವು ಒಂದು ಕರ್ಣವನ್ನ ಕಾಣಬಹುದು. ಇಲ್ಲಿ EA ಎನ್ನುವಂಥದ್ದು ಕರ್ಣವಾಗಿದೆ. ಹಾಗೆ EA ಕರ್ಣವನ್ನ ಎಳೆದಾಗ ನಿಮ್ಗೆ ಇಲ್ಲಿ 2 ತ್ರಿಭುಜಗಳು ಸಿಗ್ತದೆ. ಒಂದು ತ್ರಿಭುಜ ಈ ತ್ರಿಭುಜ, ಹಾಗೆ ಇನ್ನೊಂದು ತ್ರಿಭುಜ ಸಿಗ್ತದೆ. ಈ 2 ತ್ರಿಭುಜಗಳನ್ನ ತೆಗೆದುಕೊಂಡು ನಾವು ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ಮೊದಲಿಗೆ ಪ್ರೂವ್ ಮಾಡಬೇಕು. ಆಮೇಲೆ ಒಮ್ಮೆ ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಿದ ಮೇಲೆ ಅವುಗಳ ಕೋನಗಳು ಸಮ, ಹಾಗೆ ಅವುಗಳಲ್ಲಿರುವಂತಹ ಅಭಿಮುಖ ಕೋನಗಳು ಯಾವ ರೀತಿ ಇರ್ತದೆ ಅಥವಾ ಎಲ್ಲಾ ಕೋನಗಳು ಯಾವ ರೀತಿ ಇರ್ತದೆ ಅಂತ ಹೇಳಿ ಇಲ್ಲಿ ಪ್ರೂವ್ ಮಾಡ್ತಾ ಹೋಗ್ಬೋದು. ಪಾಠ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನ ಇಲ್ಲಿ ರಚಿಸಿದ್ದೇನೆ. ಇದೊಂದು ವಜ್ರಾಕೃತಿಯಾಗಿದೆ. GAME ಎನ್ನುವಂತಹ ವಜ್ರಾಕೃತಿ. ಈ ವಜ್ರಾಕೃತಿಯಿಂದ ನಾವೀಗ 2 ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ಒಂದು ತ್ರಿಭುಜ GAE ಅಂದ್ರೆ ಈ ತ್ರಿಭುಜವನ್ನ ತೆಗೆದುಕೊಳ್ಳುವ. ಹಾಗೆ ಇನ್ನೊಂದು ತ್ರಿಭುಜ MAE, 2 ತ್ರಿಭುಜಗಳನ್ನ ನಾವೀಗ ತೆಗೆದುಕೊಂಡು ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕರ್ಣ EA ಆಗಿದೆ. ಈ EA ಎನ್ನುವಂತ ಕರ್ಣ 2 ತ್ರಿಭುಜದ ಸಾಮಾನ್ಯ ಬಾಹು ಆಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು EA = EA. ಇದಕ್ಕೆ ಕಾರಣ ಏನಂದ್ರೆ ಇದು ಒಂದು ಸಾಮಾನ್ಯ ಬಾಹು ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೀವು ಇದೊಂದು ವಜ್ರಾಕೃತಿ ಆಗಿರೋದ್ರಿಂದ ವಜ್ರಾಕೃತಿಯಲ್ಲಿ ನಾವು ನೋಡಿದ್ದೇವೆ ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಯಾವುದೇ ಬಾಹು ಯಾವುದೇ ಒಂದು ತ್ರಿಭುಜದ ಬಾಹುಗೆ ಸಮ ಅಂತ ಇಲ್ಲಿ ಬರೀಬಹುದು. ಆದ್ರಿಂದ ನಾನಿಲ್ಲಿ ಬರೀತಾ ಇದ್ದೇನೆ ಈ GAE ತ್ರಿಭುಜದ EG ಎನ್ನುವಂತಹ ಬಾಹು ಯಾವುದಕ್ಕೆ ಸಮವಾಗಿದೆ, MAಗೆ ಸಮವಾಗಿದೆ ಅಂತ ಇಲ್ಲಿ ಬರೀತಾ ಇದ್ದೇನೆ. ಈ ಬಾಹು ಇದಕ್ಕೆ ಸಮವಾಗಿದೆ. ಹಾಗೆ EM ಅದೇ ರೀತಿ AG
AG ಎನ್ನುವಂತಹ ಬಾಹು ಈ ತ್ರಿಭುಜದ EM ಗೆ ಸಮವಾಗಿದೆ ಅಂತ ಹೇಳಿ ಬರೀತಾ ಇದ್ದೇನೆ. ಸೊ ಇಲ್ಲಿ ಯಾಕೆ ಯಾಕೆಂದ್ರೆ ಇವುಗಳು ಏನಾಗಿದೆ, ಇದಕ್ಕೆ ರೀಸನ್ ನೀವು ಏನು ಬರೀಬಹುದು, ಇವುಗಳು ವಜ್ರಾಕೃತಿಯ ಬಾಹುಗಳಾಗಿವೆ. ವಜ್ರಾಕೃತಿಯಲ್ಲಿ ಯಾವಾಗಲೂ ಕೂಡ ಬಾಹುಗಳು ಸಮವಾಗಿರ್ತದೆ, ಹಾಗಾಗಿ ವಜ್ರಾಕೃತಿಯ ಬಾಹುಗಳು ಸಮ ಅಂತ ಹೇಳಿ ಇಲ್ಲಿ ರೀಸನ್ ಬರೀಬಹುದು. ನಂತರ ನೀವಿಲ್ಲಿ ಗಮನಿಸಿದ್ರೆ ನಾವು ಏನೆಲ್ಲ ಪ್ರೂವ್ ಮಾಡಿದ್ದೇವೆ, ಇಲ್ಲಿ ಈ ಬಾಹು ಸಮ ಅಂತ ತೋರಿಸಿದ್ದೇವೆ, ಹಾಗೆ ಇನ್ನೊಂದು ಬಾಹು ಕೂಡ ಸಮ, ಇನ್ನೊಂದು ಬಾಹು ಕೂಡ ಸಮ. ಅಂದ್ರೆ ಇಲ್ಲಿ ಬಾ 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 ಸರ್ವಸಮ ನಿಬಂಧನೆ, ಅಥವಾ ನಾವಿಲ್ಲಿ ಏನು ಹೇಳ್ಬೋದು, ಎಸ್ 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 ಸರ್ವಸಮ ನಿಬಂಧನೆಯ ಪ್ರಕಾರ ನಾವಿಲ್ಲಿ ಹೇಳ್ಬೋದು ತ್ರಿಭುಜ GAE ಏನಿದೆ ಇದು ಸರ್ವಸಮ ತ್ರಿಭುಜ MAE ಅಂತ ಹೇಳ್ಬೋದು. ಸೊ ಇದಕ್ಕೆ ಕಾರಣ ಏನಂದ್ರೆ ನೀವು ಇಲ್ಲಿ ಬರಿಬೇಕು ಬಾ 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 ಅಂದ್ರೆ ಬಾಹು ಬಾಹು ಅಥವಾ ಎಸ್ 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 ಸರ್ವಸಮ ನಿಬಂಧನೆ ಅಂತ ಇಲ್ಲಿ ರೀಸನ್ ಬರೆದ್ರೆ ಆಯ್ತು. ಸೊ ಈಗ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ಪ್ರೂವ್ ಮಾಡಿದ್ದೇವೆ. ಸೊ ಎರಡು ತ್ರಿಭುಜಗಳು ಸರ್ವಸಮ ಆದ್ರೆ ಅವುಗಳ ಅನುರೂಪ ಭಾಗಗಳು ಕೂಡ ಸರ್ವಸಮ ಆಗಿರ್ತದೆ, ಅಂದ್ರೆ ಅಲ್ಲಿರುವಂತ ಅನುರೂಪ ಕೋನಗಳು ಕೂಡ ಸರ್ವಸಮ ಆಗಿರ್ತದೆ. ಅಂದ್ರೆ ನಾವಿಲ್ಲಿ ಹೇಳ್ಬೋದು ಕೋನ G ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ M ಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೋನ M ಕೂಡ ಎಷ್ಟು, ಕೋನ M ಕೂಡ 50 ಡಿಗ್ರಿ ಆಗಿದೆ. ಅದೇ ರೀತಿ ನೀವಿಲ್ಲಿ ಕೋನಗಳನ್ನ ಗುರುತಿಸಿ, ಇದನ್ನ ನಾನು ಕೋನ A ಅಂತ ತೆಗೆದುಕೊಳ್ತೇನೆ, ಇದನ್ನ ಕೋನ B, ಹಾಗೆ ಇದನ್ನ ಕೋನ D, ಇದನ್ನ ಕೋನ C. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಕೋನಗಳು ಕೂಡ ಸಮವಾಗಿರ್ತದೆ, ಹಾಗಾಗಿ ನಾವು ಹೇಳ್ಬೋದು ಕೋನ A ಇಸ್ ಈಕ್ವಲ್ ಟು ಕೋನ B ಆಗಿರ್ತದೆ, ಹಾಗೆ ಕೋನ ಕೋನ D ಇಸ್ ಈಕ್ವಲ್ ಟು ಕೋನ C ಆಗಿರ್ತದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ರೀಸನ್ ಏನಂದ್ರೆ CPCT ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿವೆ, ಅದರಿಂದ ನಾವು ಹೇಳ್ಬೋದು ಇವೆಲ್ಲವೂ ಕೂಡ ಸಮ ಅಂತ ಹೇಳಿ. ಸೊ ಇದನ್ನ ನಾನು ಸಮೀಕರಣ 1 ತೆಗೆದುಕೊಳ್ತೇನೆ. ನೆಕ್ಸ್ಟ್ ನೀವು ಇದರ ಜೊತೆ ಇನ್ನೊಂದು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಈಗ ತ್ರಿಭುಜ GAE ಅನ್ನು ತೆಗೆದುಕೊಳ್ಳಿ. ಸೊ ಅದರ ಚಿತ್ರವನ್ನು ನಾನು ಇಲ್ಲಿ ಮಾಡ್ತೇನೆ. ಸೊ ಕೇವಲ ತ್ರಿಭುಜ GAE ಅನ್ನು ತೆಗೆದುಕೊಂಡ್ರೆ ಇಲ್ಲಿ 150 ಡಿಗ್ರಿ ಇದೆ, ಹಾಗೆ ಈ ಬಾಹು ಇಲ್ಲಿರುವಂತಹ ಈ G ಎನ್ನುವಂತ ಬಾಹು AG ಗೆ ಸಮವಾಗಿದೆ, ಯಾಕೆಂದ್ರೆ ಇದು ಏನಾಗಿದೆ ವಜ್ರಾಕೃತಿಯ ಬಾಹು ಆಗಿದೆ. ಸೊ ನಾವು ನೋಡಿದ್ದೇವೆ ಈಗ ಎರಡು ಬಾಹುಗಳು ಸಮವಾಗಿದ್ರೆ ಅಲ್ಲಿ ಅದಕ್ಕೆ ಅಭಿಮುಖವಾಗಿರುವಂತ ಕೋನಗಳು ಕೂಡ ಸಮವಾಗಿರ್ತದೆ, ಹಾಗಾಗಿ ನಾವೇನು ಹೇಳ್ಬೋದು ಇಲ್ಲಿ ಕೋನ A ಇಸ್ ಈಕ್ವಲ್ ಟು ಕೋನ D ಅಂತ ಹೇಳ್ಬೋದು. ಅದೇ ರೀತಿ ನೀವು ಇಲ್ಲಿ ಇನ್ನೊಂದು ತ್ರಿಭುಜವಾಗಿ EM ಮತ್ತೆ A ಯನ್ನು ತೆಗೆದುಕೊಂಡ್ರೆ ಇಲ್ಲಿ ಈ ಬಾಹು ಇದಕ್ಕೆ ಸಮವಾಗಿದೆ, ಆದ್ರಿಂದ ಇದಕ್ಕೆ ಅಭಿಮುಖವಾಗಿರುವಂತ ಕೋನಗಳು ಕೂಡ ಒಂದಕ್ಕೊಂದು ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಇದಕ್ಕೆ ಅಭಿಮುಖವಾಗಿರುವಂತ ಕೋನ C, ಹಾಗೆ ಇದಕ್ಕೆ ಅಭಿಮುಖವಾಗಿರುವಂತ ಕೋನ B ಆಗಿದೆ, ಹಾಗಾಗಿ ಕೋನ B ಇಸ್ ಈಕ್ವಲ್ ಟು ಕೋನ C ಅಂತ ಹೇಳ್ಬೋದು. ಸೊ ಆ ಪಾಯಿಂಟ್ ಅನ್ನ ಇಲ್ಲಿ ಬರೀತಾ ಇದ್ದೇನೆ, ಏನಂದ್ರೆ ಕೋನ A ಇಸ್ ಈಕ್ವಲ್ ಟು ಕೋನ A ಇಸ್ ಈಕ್ವಲ್ ಟು ಏನಾಗಿದೆ ಕೋನ D ಆಗಿದೆ, ಹಾಗೆ ಕೋನ C ಇಸ್ ಈಕ್ವಲ್ ಟು ಕೋನ B ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ರೀಸನ್ ಬರೀಬೇಕು ಸಮ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಅಂತ ಬರೀರಿ. ಸೊ ಸಮ ಬಾಹುಗಳಿಗೆ ಅದನ್ನು ನೀವೇ ಬರೀರಿ, ಸಮ ಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು. ಸೊ ಇದನ್ನ 2 ಅಂತ ತೆಗೆದುಕೊಳ್ಳುವ. ಸೊ ಈಗ ಸಮೀಕರಣ 1 ಮತ್ತು 2ರಿಂದ ನಾವು ಏನೇ ಹೇಳ್ಬೋದು, ನೀವು 1 ಮತ್ತು 2 ಗಮನಿಸಿ, ಕೋನ A ಇಸ್ ಈಕ್ವಲ್ ಟು B ಆಗಿದೆ, ಹಾಗೆ ಕೋನ A ಇಸ್ ಈಕ್ವಲ್ ಟು D ಕೂಡ ಆಗಿದೆ, ಹಾಗೆ ಕೋನ D ಇಸ್ ಈಕ್ವಲ್ ಟು C ಆಗಿದೆ, ಕೋನ C ಇಸ್ ಈಕ್ವಲ್ ಟು ಕೋನ B ಆಗಿದೆ. ಸೊ ಇದರಿಂದ ನಾವು ಏನು ಹೇಳ್ಬೋದು, ಕೋನ A ಇಸ್ ಈಕ್ವಲ್ ಟು ಕೋನ B ಇಸ್ ಈಕ್ವಲ್ ಟು ಕೋನ C ಇಸ್ ಈಕ್ವಲ್ ಟು ಕೋನ D ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಕೋನಗಳು ಒಂದಕ್ಕೊಂದು ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಈಗ ಎಲ್ಲಾ ಕೋನಗಳು ಒಂದಕ್ಕೊಂದು ಸಮವಾಗಿದೆ ಅಂತ ನಾವು ಹೇಳಿದ್ದೇವೆ. ಸೊ ಅದರ ಅರ್ಥ ಏನು, ಈಗ ನೀವು ಯಾವುದಾದ್ರೂ ಒಂದು ತ್ರಿಭುಜವನ್ನ ತೆಗೆದುಕೊಳ್ಳಿ, ತ್ರಿಭುಜ EGA ಅನ್ನ ತೆಗೆದುಕೊಳ್ತೇನೆ. ಸೊ ತ್ರಿಭುಜ EGA ಯಲ್ಲಿ ಏನಾಗ್ತದೆ, 3 ಕೋನಗಳ ಮೊತ್ತ ಏನಾಗಿರ್ತದೆ 180 ಡಿಗ್ರಿ ಆಗಿರ್ತದೆ. ಸೊ EGA ಅಂತ ಹೇಳಿದ್ರೆ ಯಾವುದೆಲ್ಲ ಕೋನ ಇದೆ, ಕೋನ G ಪ್ಲಸ್ ಇಲ್ಲಿ ಯಾವುದು ಕೋನ A ಇದೆ, ಕೋನ A ಪ್ಲಸ್ ಕೋನ D ಇಸ್ ಈಕ್ವಲ್ ಟು ಎಷ್ಟು 180 ಡಿಗ್ರಿ ಇದೆ. ಹಾಗೆ ಕೋನ G ಎಷ್ಟು ಅಂತ ನಮಗೆ ಮೊದಲೇ ಕೊಟ್ಟಿದ್ದಾರೆ 50 ಡಿಗ್ರಿ ಅಂತೇಳಿ. ನೆಕ್ಸ್ಟ್ ಕೋನ A ಯಾವುದಕ್ಕೆ ಸಮವಾಗಿದೆ, ಕೋನ D ಕೋನ A ಗೆ ಸಮವಾಗಿದೆ, ಹಾಗಾಗಿ D ಯ ಜಾಗದಲ್ಲಿ ಕೋನ A ಅಂತಾನೆ ಬರೀತೇನೆ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2A ಮತ್ತೆ A 2A ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 50 ಡಿಗ್ರಿ ಅಂದ್ರೆ
2a ಇಸ್ ಈಕ್ವಲ್ ಟು 110 ಡಿಗ್ರಿ ಅಂತ ನಮಗಿಲ್ಲಿ ಸಿಗ್ತದೆ. 130 ಡಿಗ್ರಿ ಅಂತ ಹೇಳಿ ನಮಗಿಲ್ಲಿ ಸಿಗ್ತದೆ. ಸೊ ಕೋನ ಎ ಇಸ್ ಈಕ್ವಲ್ ಟು 130 ಡಿಗ್ರಿ ಭಾಗಿಸು 2 ಅಂದರೆ 65 ಡಿಗ್ರಿ. ಸೊ ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕಿತು? 65 ಡಿಗ್ರಿ ಅಂತ ಸಿಕ್ಕಿತು. ಆದರೆ ಕೋನ ಎ ಯಾವುದಕ್ಕೆ ಸಮವಾಗಿದೆ? ಬಿ ಮತ್ತು ಸಿ ಮತ್ತು ಸಿ ಡಿಗೆ ಸಮವಾಗಿದೆ. ಹಾಗಾಗಿ ನಾವೇನು ಹೇಳ್ಬೋದು? ಕೋನ ಬಿ, ಕೋನ ಸಿ ಎಲ್ಲವೂ ಕೂಡ ಎಷ್ಟು ಅಂತ ಹೇಳ್ಬೋದು? 65 ಡಿಗ್ರಿ ಅಂತ ಹೇಳ್ಬೋದು. ಈ ಬೆಲೆಗಳನ್ನು ಇಲ್ಲಿ ಈಗ ನೀವು ಹಾಕಿದರೆ, ಈ ತ್ರಿಭುಜದಲ್ಲಿ ಹಾಕಿದರೆ ನಿಮಗೆ ಎಷ್ಟು ಬೆಲೆ ಸಿಗ್ತದೆ? ಇಲ್ಲಿ ಇದು ಎಷ್ಟಿದೆ ನೀವಿಲ್ಲಿ ಗಮನಿಸ್ಬೋದು. ಈ ಒಂದು ವಜ್ರಾಕೃತಿಯಲ್ಲಿ ಹಾಕಿದರೆ ಇಲ್ಲಿರುವಂತಹ ಬೆಲೆ ಇದು 65 ಡಿಗ್ರಿ, ಇದು 65 ಡಿಗ್ರಿ, ಹಾಗೆ ಇದು ಕೂಡ 65 ಡಿಗ್ರಿ ಆಗಿದೆ, ಇದು ಕೂಡ 65 ಡಿಗ್ರಿ ಆಗಿದೆ. ಅಂದರೆ ಇದು ನಿಮಗೆ 130 ಡಿಗ್ರಿಯನ್ನು ಕೊಡ್ತದೆ. ಇದು 130 ಡಿಗ್ರಿ ಇದೆ, ಕೋನ ಎ 130 ಡಿಗ್ರಿ ಇದೆ, ಕೋನ ಇ ಕೂಡ 130 ಡಿಗ್ರಿ ಇದೆ. ಅಂದರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಇ ಅಂತ ನಾವು ಹೇಳ್ಬೋದು. ಹಾಗೆ ಕೋನ ಜಿ ಇಸ್ ಈಕ್ವಲ್ ಟು ಎಷ್ಟು? 50 ಡಿಗ್ರಿ, ಇದು ಕೂಡ 50 ಡಿಗ್ರಿ, ಕೋನ ಎಂ ಕೂಡ. ಆದ್ರಿಂದ ಇಲ್ಲಿ ಇದು 60 ಡಿಗ್ರಿ ಆದರೆ ಈ ಕೋನ ಎಂ 50 ಡಿಗ್ರಿ ಆಗ್ತದೆ. ಹಾಗಾಗಿ ನಾವಿಲ್ಲಿ ಏನಂತ ಪ್ರೂವ್ ಮಾಡಿದ್ದೇವೆ? ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ ಏನಂದ್ರೆ ಈ ವಜ್ರಾಕೃತಿಯ ಅಭಿಮುಖ ಕೋನಗಳು ಪರಸ್ಪರ ಸಮವಾಗಿರ್ತದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಿದಾಗೆ ಆಯಿತು. ಸೊ ಇದು ನಿರ್ಧಾರಕವಾಗಿದೆ. ಸೊ ಇಲ್ಲಿ ಇದನ್ನು ಪ್ರೂವ್ ಮಾಡಲಿಕ್ಕೆ ನೀವೊಂದು ವಜ್ರಾಕೃತಿಯನ್ನು ತೆಗೆದುಕೊಂಡು ಇದನ್ನು ಪ್ರೂವ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಗಮನಿಸಿದ್ರೆ ನಮಗೆ ಕೊಟ್ಟಿರುವಂತಹ ಚಿತ್ರ ನಿರ್ಧಾರಕ 9ರಲ್ಲಿ ನೋಡಿ, ಇಲ್ಲಿ ನಾವೀಗ 2 ತ್ರಿಭುಜಗಳನ್ನು ತೆಗೆದುಕೊಳ್ತೇವೆ. ತ್ರಿಭುಜ GAE ಮತ್ತು MAE ಅದನ್ನು ತೆಗೆದು ಸರ್ವಸಮ ಅಂತ ಪ್ರೂವ್ ಮಾಡ್ತೇವೆ. ಪ್ರೂವ್ ಮಾಡಿದ ಮೇಲೆ ಅವುಗಳಲ್ಲಿರುವಂಥ ಕೋನಗಳು ಕೂಡ ಸಮ ಅಂತ ತೋರಿಸ್ತೇವೆ. ನೆಕ್ಸ್ಟ್ ಅದರ ನಂತರ ನಾವಿಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿರೋದ್ರಿಂದ ಏನಾಗಿರ್ತದೆ? A ಇಸ್ ಈಕ್ವಲ್ ಟು ಡಿ ಆಗಿದೆ, C ಇಸ್ ಈಕ್ವಲ್ ಟು ಬಿ ಆಗಿದೆ. ಹಾಗಾಗಿ ನಾವಿಲ್ಲಿ ಎಲ್ಲ ಕೋನಗಳು ಸಮವಾಗಿರ್ತದೆ ಅಂತ ಹೇಳಿ ಪ್ರೂವ್ ಮಾಡ್ತೇವೆ. ನೆಕ್ಸ್ಟ್ ನಾವೇನು ಮಾಡ್ತೇವೆ ಅಂದರೆ ಯಾವುದಾದ್ರೂ ಒಂದು ತ್ರಿಭುಜವನ್ನು ನೀವು ತೆಗೆದುಕೊಳ್ಬೇಕು. ಇಲ್ಲಿ ADB ತೆಗೆದುಕೊಂಡಿದ್ದಾರೆ, ಅಥವಾ ಈ ಚಿತ್ರವನ್ನು ತೆಗೆದುಕೊಂಡ್ರೆ GE ಇಲ್ಲಿ ಯಾವ ಹೆಸರನ್ನು ಕೊಟ್ಟಿದ್ದಾರೆ ಅದನ್ನು ನೀವು GEA ಅನ್ನು ತೆಗೆದುಕೊಳ್ಬೋದು. ಅದನ್ನು ತೆಗೆದುಕೊಂಡು ಅಲ್ಲಿ 3 ಕೋನಗಳ ಮೊತ್ತ 180 ಡಿಗ್ರಿ ಇದನ್ನು ಉಪಯೋಗಿಸಿ ಇಲ್ಲಿ ಕೋನದ ಬೆಲೆಗಳನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಆಗ ನಿಮಗೆ ಎಲ್ಲ ಕೋನಗಳ ಅಳತೆ ಸಿಗ್ತದೆ. 50 ಡಿಗ್ರಿ, 130 ಡಿಗ್ರಿ, 50 ಡಿಗ್ರಿ, ಹಾಗೆ 130 ಡಿಗ್ರಿ ಈ ರೀತಿಯಲ್ಲಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇದು 50 ಡಿಗ್ರಿ ಇದೆ, ಇದು 50 ಡಿಗ್ರಿ ಇದೆ. ಹಾಗೆ ಕೋನ ಡಿ ಒಟ್ಟಿಗೆ 130 ಡಿಗ್ರಿ, ಹಾಗೆ ಈ ಕೋನ ಕೂಡ ಒಟ್ಟಿಗೆ 130 ಡಿಗ್ರಿ ಆಗಿದೆ. ಅಂದರೆ ನಾವು ಏನು ಹೇಳ್ಬೋದು? ವಜ್ರಾಕೃತಿಯಲ್ಲಿ ಅಭಿಮುಖ ಕೋನಗಳು ಪರಸ್ಪರ ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ನಿರ್ಧಾರಕವಾಗಿದೆ. ಇದು ನಿರ್ಧಾರಕ 9 ಆಗಿದೆ.